ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಇದ್ಯಾವ್ದು ಅರಳಿ ಅಂದ್ರೆ? ಇದನ್ನ ಬಿಚ್ಬೋದಲ್ಲ? ಇಲ್ಲ, ನಾನು ಈ ದಾರ ಕಟ್ಟಿಸ್ಕೊಳಕ್ಕಿಲ್ಲ. ಇದೇನ್ರಿ ಇದು ಹೀಗಾಗೋಯ್ತಲ್ಲ. ನನಗೂ ಅದೇ ಯೋಚನೆ ಆಗಿದೆ ಸುಶಿ. ಹೋಗ್ಲಿ ಬಿಡಿ, ಬಾವ ಹಾಗೆ ಮಾಡಿದ್ರು ಅಂತ ನೀವೇನು ಬೇಜಾರು ಮಾಡ್ಕೋಬೇಕು. ಪಾಪ ನೀವೇನು ಮಾಡೋಕ್ಕಾಗುತ್ತೆ? ಹಬ್ಬಕ್ಕೆ ಅಳಿಯನ್ಗೆ ಚಿನ್ನದ ಸರ ಕೊಡಬೇಕು ಅಂತ ಗೊತ್ತಿರೋ ನಿಮಗೆ ಅವ್ರ ಸ್ವಭಾವನೇ ಗೊತ್ತಿಲ್ಲದೆ ಹೋಯ್ತಲ್ಲ. ನೀವು ಸರ ಕೊಟ್ಟಿದ ತಕ್ಷಣ ಅವರು ನಿಮ್ಮ ಮಾತನ್ನ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರೋ ಏನು? ಅಮ್ಮ, ಅಪ್ಪ, ರಾಮವರು ಬೇಕು ಅಂತ ಹೀಗೇನು ಮಾಡಿರಲ್ಲ. ಅವ್ರ ಮನಸ್ಸಲ್ಲಿ ನಿಮ್ಮನ್ನ ನೋಯಿಸ್ಬೇಕು ಅಂತ ಏನೂ ಇಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ. ನಮ್ಮ ರಾಮು ಬಾವ ಎಲ್ಲರ ಥರ ಅಲ್ಲ. ಮೊದಲೇ ಪೆದ್ದ ಅಂದರೆ ತುಂಬ ಮುಗ್ಧ ಅಂತ ಹೇಳೋಕೆ ಬಂದೆ. ನಂದಿತವ್ರೆ, ನೀವು ಸ್ವಲ್ಪ ಈಗ್ರೆ ಕೆಲವೊಂದ್ಸಲ ನಮ್ಮ ರಾಮ ಹಾಗೇನೆ, ಸ್ವಲ್ಪ ಹಠ ಜಾಸ್ತಿ. ಅವನು ಅಂದ್ಕೊಂಡಿದ್ದಾನೆ ಸರಿ ಅಂತ ನಂಬ್ಕೊಂಡಿರ್ತಾನೆ. ಸ್ವಲ್ಪ ಹೊತ್ತು ಆಮೇಲೆ ಸರಿ ಹೋಗ್ತಾನೆ. ಕಾಯೋಣ, ನೀವೇನು ಬೇಜಾರು ಮಾಡ್ಕೋಬೇಡಿ. ನಮಗೇನು ಬೇಜಾರಿಲ್ಲ ಸಾಹೇಬ್ರೆ, ಆದರೆ ಮುಂದೇನಾದರೂ ಕೆಡ್ಕಾದ್ರೆ ಅಂತ ಭಯ ಅಷ್ಟೇ. ಆ ಥರ ಭಯ ಏನು ಬೇಡ, ಎಲ್ಲ ಒಳ್ಳೇದೇ ಆಗತ್ತೆ. ಜಗ್ಗ, ಬತ್ತ ನಿಂದು ಯಾಕೋ ಅತಿ ಆಯ್ತು ಕಲ. ಬರೀ ಮಾತೆ, ಕೈಯಾಗಿ ಏನೂ ಕಿಸೇಕಿಲ್ಲ. ಅಲ್ಲ ಕಣ್ಲ, ಅವ್ರು ಇವ್ರ ಮೇಲೆ ಚಾಡಿ ಹೇಳ್ತೀಯ ಬರ್ತು ಏನಾರು ಒಂದು ಕುಸ್ತಿ ಹೊಡೆದಿದ್ಯನ್ಲ? ಹಾಂ, ನಾಚಿಕೆ ಆಗಕ್ಕಿಲ್ವಾ? ಹೋಗ್ಲಾ, ಖಾಲಿ ಮಾಡೋಗೋ. ಗುರುಗಳೇ, ರಾಮ, ಇದೇನಿಲ್ಲ ಆಶ್ಚರ್ಯ? ಗಲ್ಡಿ ಮನೆಗೆ ಬಾರಲ್ಲ ಅಂದ್ರೂ ಬರೋಕ್ಕಿಲ್ಲ ಅಂಥದ್ದು ಇವತ್ತು ಬಂದನು ಮನೆಗೆ ಹಬ್ಬ ಐತೆ ಅಂತ ಓಡೋದನು ಮತ್ತೆ ಬಂದ್ಬಿಟ್ಟಿದ್ಯಲ್ಲೋ, ಏನು ಇಸ್ಯ? ಗುರುಗಳೇ, ಅದು ಹೇಳು. ಮತ್ತೆ ಕಂಕಣ. ಓಹೋ ಗುರುಗಳೇ, ನೀವು ಕಟ್ಟಿರೋ ಕಂಕಣ ಇನ್ನೂ ನನ್ನ ಕೈಯಾಗ ಭದ್ರವಾಗಿ ಐತೆ ಅಂತ ನನಗೆ ತೋರ್ಸಕ್ ಬಂದ್ಯಾ? ದಡ್ಡ ದಡ್ಡ. ಅದಲ್ಲ ಗುರುಗಳೇ, ಮತ್ತಿನ್ನೇನ್ಲ? ಮತ್ತೆ ಮನೆಯಾಗೆ ಅತ್ತೆ ಮಾವ ಹಬ್ಬಕ್ಕೆ ಅಂತ ಇನ್ನೊಂದು ಕಂಕಣ ಕಟ್ತೀನಿ ಅಂತ ಬಂದರು. ಅದ್ರಲ್ಲಿ ಬೇರೆ ಕಟ್ಟಿಸ್ಕೊಳ್ಳೇಬೇಕು ಅಂತ ಹಠ ಮಾಡ್ತಾವ್ರೆ. ನಾನು ಆಗಕ್ಕಿಲ್ಲ ಅಂತ ಓಡ್ ಬಂದ್ಬಿಟ್ಟೆ. ಅದಕ್ಕೆ ಯಾಕ್ಲಾ ಓಡ್ ಬಂದೆ? ನೀವೇ ಹೇಳಿದ್ರಲ್ಲ, ಕುಸ್ತಿ ಕಂಕಣಕ್ಕೆ ಕಳಂಕ ಬರಬಾರ್ದು ಅಂತ. ಅಯ್ಯೋ, ಬಡ್ಡೆತ್ತದೆ. ಏನಂತ ಹೇಳಿ, 3 ಗಂಟೆ ಹಾಕೋವಾಗ ಬೇಡಕ್ಕಲ್ಲ ಅಂತ ಬಡ್ಕಂಡೆ, ಆದರೂ ನನ್ನ ಮಾತು ಕೇಳಲಿಲ್ಲ. ಈಗ ಕಂಕಣ ಕಟ್ತಾರೆ ಅಂದರೆ ನನ್ನ ಅನುಮತಿ ಕೇಳಕ್ಕೆ ಓಡ್ ಬಂದಿದ್ಯಲ್ಲ. ಹೋಗ್ಲಾ, ಕಟ್ಟಿಸ್ಕೋ ಹೋಗೋ. ಹಂಗಾರೆ ಕಟ್ಟಿಸ್ಕೋಬೋದಾ? ಮದುವೆ ಆದ ಮೊದಲನೇ ವರ್ಷ ಕೈಗೆ ಕಂಕಣ ಕಟ್ಟಿಸ್ಕೊಳೋದು ನಮ್ಮ ಸಂಪ್ರದಾಯಕ್ಕಲ್ಲ. ನೋಡು, ಸೂರ್ಯ ಮುಳುಗೋಷ್ಟ್ರೊಳಗೆ ಹೋಗಿ ಕಟ್ಟಿಸ್ಕೊ, ಒಳ್ಳೇದಾಯ್ತದೆ. ಓಡು. ಸರಿ ಗುರುಗಳೇ. ಯಾಕ್ಲಾ ಗುರುಗಳೇ, ಬೆಳಗ್ಗೆ ನೀವ್ ಯಾಕಂಗ್ ದಿಗ್ಲಿ ಕುದ್ರಿ ಹುಷಾರು ಅಂತ? ಓ, ಅದಾ, ಹಂಗೆ ಹೇಳಲಿಲ್ಲ ಅಂದ್ರೆ ನಿನ್ನ ನಂಬಕ್ಕಾಯ್ತದ? ಮಾವನವ್ರು ಹೊಸ ದಾರ ಕಟ್ತಾರೆ ಅಂದ್ಬಿಟ್ಟು ನಾ ಕಟ್ಟಿರೋ ದಾರನ ಎಲ್ಲಿ ಬಿಚ್ಚಿ ಬಿಸಾಕ್ಬಿಡ್ತೀವಿ ಅಂತ ಹುಷಾರು ಅಂದೆ. ಏನ್ ಗುರುಗಳ ನೀವು? ಒಂದು ಕೆಲಸ ಮಾಡವ, ಎಲ್ಲಿ ಎಲ್ಲಿ ಈ ಕೈ ಕೊಡು.
ಸ್ವಾಮಿ ಹೋಗು, ಒಳ್ಳೇದಾಯ್ತದ ಹೋಗು. ಸರಿ ಗುರುಗಳೇ. ಓಡು. ಇವನ್ನ ದಡ್ಡ ಅನ್ಬೇಕು, ಬುದ್ಧಿವಂತ ಅನ್ಬೇಕು, ಒಂದು ಅರ್ಥನೇ ಆಗಕ್ಕಿಲ್ಲ. ಶಾರದವಾ, 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 ಏನ್ಲಾರಮ್ಮ? ಶಾರದವಾ, ಅವರೆಲ್ಲ ಎಲ್ಲಿ? ಅದಿರ್ಲಿ, ನೀನ್ ಎಲ್ಲಿಗ್ಲ ಹೋಗಿದ್ದೆ? ಅಯ್ಯೋ ಅದ್ ಬಿಡು, ಅತ್ತೆ ಮಾವ ಎಲ್ಲಿ ಹೇಳು. ಯಾಕಲ ಹಿಂಗೆ ಮಾಡಿದೆ? ಏನಿಲ್ಲ ನಿಂದು ಎಲ್ಲದಕ್ಕೂ ಹಠ ಮಾಡ್ಕೊಂಡು. ಅಪ್ಪಯ್ಯ, ನನ್ನ ಆಮ್ಯಾಕ್ ಬೈಬೋದು, ಅತ್ತೆ ಮಾವ ಎಲ್ಲಿ? ಬಿಡ್ತೀನಿ ನೋಡು, ಮಾಡೋದೆಲ್ಲ ಮಾಡ್ಬಿಟ್ಟು ಆಮಕ್ ಬೈರಿ ಅಂತೀಯ. ಶಾರದವಾ, ನೀನೇ ಹೇಳು, ಅವರೆಲ್ಲ ಎಲ್ಲಿ? ಅವರೆಲ್ಲ ದೇವಸ್ಥಾನದ ಬಾವಿತವ ಬುಟ್ಟಿನ ಕಂತನ ಬಿಟ್ಬಿಟ್ಟು ಬರಕ್ ಹೋಗವ್ರೆ. ಹಂಗ? ಅಯ್ಯೋ, ಅದಕ್ಕಿನ್ನ ಟೇಮ್ ಇತ್ತಲ್ಲ. ಅದನ್ನ ಈಗ ಕೇಳಿ ಏನು ಪ್ರಯೋಜನ ಐತೆ? ಸರಿ, ನಾನು ಹಂಗಾರೆ ಬಾವಿ ತಗೋಬತ್ತೀನಿ. ಏಯ್ ರಾಮ, ರಾಮ ನಿಂತ್ಕೊಳ್ಳ. ರಾಮ, ಏನು ಹೇಳೋ ನಿಮಗೆ? ಸುಶಿ, ಇದನ್ನು ಬಾವಿಗೆ ಹಾಕ್ಬಿಟ್ಟು ಅಳಿಯಂದ್ರಿಗೆ ಜಾನಕಿಗೆ ಏನು ತೊಂದರೆ ಆಗದೆ ಇರೋ ಹಾಗೆ ಒಂದು ಪೂಜೆ ಮಾಡಿಸ್ಕೊಂಬರೋಣ. ರಾಮ್ ಅವ್ರ ಕಂಕಣ ಕಟ್ಟಿಸ್ಕೊಂಡಿದ್ರೆ ಇದೆಲ್ಲ ಮಾಡಬೇಕಾಗೇ ಇರಲಿಲ್ಲ. ಅತ್ತೆ ಮಾವಯ್ಯ ನಿಂತ್ಕೊಳ್ಳಿ. ಮಾವಯ್ಯ ಕಟ್ಟಿ ಹೊಡ್ತೀನಿ. ಏನು ಹೇಳ್ತಾ ಇದ್ದೀರಾ? ಕಂಕಣ ಮಾವಯ್ಯ. ರಾಮ ಅವ್ರೆ, ಏನಾಯ್ತು? ಅಯ್ಯೋ, ನೀವು ಸುಮ್ಕಿರಿ, ಹೇಳ್ತೀನಿ. ಮಾವಯ್ಯ ನೀವು ಕಟ್ಟಿ. ರಾಮು ಅವರೇ, ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ಹೇಳಿ, ಯಾಕೆ ಈಗ ಆಟ ಆಡ್ತಿದ್ದೀರಾ? ಅಯ್ಯೋ ಅತ್ತೆ, ನನ್ನ ಆಮ್ಯಾಕ್ ಬೈಬೋದು. ಮಾವಯ್ಯ ನೀವು ಕಟ್ಟಿ ಮಾವಯ್ಯ. ಮತ್ತೆ ನಿಮ್ಮ ಕುಸ್ತಿ ಕಂಕಣ ಅದೀ ಕೈಯಾಗೈತಲ್ಲ. ರಾಮೋರೆ, ಈ ಕಂಕಣನ ಮನೆಯಲ್ಲಿ ದೇವ್ರ ಮುಂದೆ ಕೂತು ಕಟ್ಟಬೇಕು. ಹಂಗಾರೆ ಬನ್ನಿ ಹೋಗುಮ್ಮ, ಬನ್ನಿ. ಅಯ್ಯೋ ರಾಮೋರೆ, ಅಯ್ಯೋ ನಿಮ್ಗೆ ಹಾಕಿಲ್ಲ ಅಂತ ಎತ್ಕೊಬಿಡ್ಲಾ? ಬೇಡ ಬೇಡ, ನಡೀರಿ ನಡೀರಿ, ಬಾರಮ್ಮ. ಚಾನು, ನಿನ್ ಗಂಡ ಮಾಡೋದು ಒಂದೊಂದಲ್ಲ ಕಣೆ. ಬೇಗ ಬೇಗ ಪಟಾಕಿ ಹೊಡಿಯಮ್ಮ, ನಂಗೆ ಪಾರ್ಟಿ ಮೀಟಿಂಗ್ ಐತೆ. ತುಮ್ಕಿಲ್ಲ ನೀನು. ನಿನ್ನೆ ಪಾರ್ಟಿ ಮೀಟಿಂಗ್ ಅಂತ ಎತ್ಲಾಗ ಹೋಗಿದ್ದೆ. ಅಪ್ಪಯ್ಯ ಮಾತಾಡಬೇಡ ನೀನು, ಎಲ್ಲ ಸುಳ್ಳು ಹೇಳೋದು. ಆಮ್ಯಾಕೆ ಇನ್ನೊಂದು ವಿಷಯ, ಈ ವರ್ಷ ನಾವು ಪಟಾಕಿ ಹಚ್ಚೋದು ಬೇಡ. ಅದು ಸೌಂಡ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ಇಡೀ ಜಗತ್ತನ್ನು ಹಾಳು ಮಾಡುತ್ತೆ ಅದು. ಅಯ್ಯೋ ಮಾವ, ಅದು ಹೇಗೆ ಸಾಧ್ಯ? ಬೆಳಗ್ಗೆಯಿಂದ ಮನೇಲಿ ಹಬ್ಬದ ವಾತಾವರಣ ತುಂಬ ಚೆನ್ನಾಗಿದೆ. ಈಗ ಪಟಾಕಿ ಹೊಡಿಲೇ ಇಲ್ಲ ಅಂದರೆ ದೀಪಾವಳಿ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಮಾವ. ಪ್ಲೀಸ್ ಮಾವ, ನಾವೆಲ್ಲ ಪಟಾಕಿ ಹೊಡೆಯೋದಕ್ಕೆ ಒಪ್ಕೊಳ್ಳಿ. ಸರಿ, ನಿಮ್ಮ ಸಂಭ್ರಮಕ್ಕೆ ಅಂತ 2 ಪಟಾಕಿ, ಜಾಸ್ತಿ ಬೇಡ. ಮಾವಯ್ಯ ಬನ್ನಿ 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 ಬನ್ನಿ. ಕಟ್ಟಿ ಕಟ್ಟಿ. ರಾಮ, ಏನಿಲ್ಲ ಇದು? ಅಪ್ಪಯ್ಯ ನೀವು ಸುಮ್ಕಿರಿ, ಯಾರು ಏನು ಮಾತಾಬೇಡಿ. ಮಾವಯ್ಯ ನೀವು ಕಟ್ಟಿ, ಬೇರೆ ಕಟ್ಟಿ. ಅಯ್ಯೋ ಬಾವ, ಬಾವ, ಕುಸ್ತಿ ಕಂಕಣದ ಜೊತೆಗೆ ಈ ಕಂಕಣ ಕಟ್ಕೋಬಾರ್ದು. ಬೇಡ ಬಾವ. ಅಯ್ಯೋ ಅದಕ್ಕೆ ನಿಮ್ಗೇನು ಗೊತ್ತಾಗಿಲ್ಲ, ನೀವು ಸುಮ್ಕಿರಿ. ಮಾವಯ್ಯ ನೀವು ಕಟ್ಟಿ. ಇವನು ಹಿಂಗೆಯ ಒಂದು ಸಾಧಾರಣ ಕಂಕಣ ಕಟ್ಟೋದನ್ನ ದೊಡ್ಡ ಸಂಭ್ರಮ ಮಾಡ್ಬಿಟ್ಟ. ಇಂಥದ್ದೇನಾದ್ರು ಮಾಡದೇ ಇದ್ರೆ ಅವನಿಗೆ ನಿದ್ದೆನೇ ಬರಂಗಿಲ್ಲ. ಮಾವ, ಅವ್ರು ಈ ರೀತಿ ಮಾಡ್ತಿರೋದ್ರಿಂದನೇ ಎಲ್ಲರಿಗೂ ಇಷ್ಟ ಆಗ್ತಿರೋದು. ಹ್ಞೂ ಕಣಮ್ಮ. ಇನ್ನೇನು ಕಂಕಣ ಕಟ್ಟೈತಲ್ವಾ? ಬನ್ನಿ, ದೀಪ ಹಚ್ಚಿ ಪಟಾಕಿ ಹೊಡಿಯಮ್ಮ. ಅಯ್ಯ ಪೆದ್ದ ಸುಮ್ಕಿರ್ಲಾ, ಪಟಾಕಿ ಮೊದ್ಲು ಕಜ್ಜಾಯ ಐತೆ, ಇದು ತಿನ್ಕೊಬಿಡಮ್ಮ. ತಗೊಂಡು ಹೊಂಟೆ ಬಿಟ್ಟ ನೋಡ ಅವನು. ನಂಗೊಂದು ಬೇಡ ಕಣೆ. ಬನ್ನಿ ಎಲ್ಲ ದೀಪ ಹಚ್ಚೋಣ, ಬನ್ನಿ ಬನ್ನಿ.
ಮದುವೆ ಆದಮೇಲೆ ಇದು ನಮ್ಮ ಮೊದಲನೇ ದೀಪಾವಳಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಒಂಥರ ಸ್ಯಾನೆ ಸಂದಾಗೈತೆ. ನಾನು ಏಟೊಂದು ದೀಪಾವಳಿ ಮಾಡೀನಿ, ಆದರೆ ಈ ದೀಪಾವಳಿ ಸ್ಯಾನೆ ಕಳಕಳಿ ಆಗೈತೆ. ಅದಕ್ಕೆ ಕಾರಣ ಈ ದೊಡ್ಡ ಮನೆಗೆ ದೊಡ್ಡ ಸೊಸೆ ಬಂದಿದೆ ಇರ್ಬೋದಾ? ಬಾವ, ಏನು ಬಾವ ಹೀಗೆ ಹೇಳಿಬಿಟ್ರಿ? ಅಂದರೆ ದೊಡ್ಡ ಮನೆಗೆ ದೊಡ್ಡ ಸೊಸೆ ಬರೋವರೆಗೂ ನಿಮ್ಗೆ ಯಾವ ಹಬ್ಬನೂ ಆಚರಿಸ್ಬೇಕು ಅಂತಲೇ ಅನಿಸ್ಲಿಲ್ವಾ? ನಾನು ಮದುವೆ ಆಗಿ ಬಂದ ವರ್ಷ ಅದಕ್ಕೆ ನೀವೇ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಸಾನೆ ಸಂದಾಗೈತೆ, ಮನೆಯೆಲ್ಲ ಖುಷಿ ಖುಷಿಯಾಗೈತೆ, ಇಮ್ಯಾಗ ದಿನಾನೂ ಹಬ್ಬನೇ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಹೀಗೆ ಹೇಳಿಬಿಟ್ರಿ. ಅದಕ್ಕೆ ಹಂಗಲ್ಲ, ಅದಕ್ಕೆ ಸುಮ್ಕೆ ತಮಾಷೆ ಮಾಡಿದೆ. ಓ, ಹಾಗಾದರೆ ನೀವು ಆಗಲೇ ಹೇಳಿದ್ದು ತಮಾಷೆನಾ? ಹಂಗಲ್ಲ, ಸುಮ್ಕೆ ಮಾತಲ್ಲೊಂದು ಪಟಾಕಿ ಹೊಡೆದ್ಬಿಟ್ಟೆ. ಓ, ಹಾಗಿದ್ರೆ ನೀವು ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಮಾತಾಡ್ತೀರಾ? ನಾನು ನಿಮ್ಮನ್ನ ನಂಬಲ್ಲ. ಹಂಗಲ್ಲ, ಅದಕ್ಕೆ ಈ ಮನೆಗೆ ಸೊಸೆಯಾಗಿ ಬಂದಾಗ ಒಂಥರ ಕಳೆ ಇತ್ತು. ನೀವು ಮನೆಗೆ ಸೊಸೆಯಾಗಿ ಬಂದಮೇಲೆ ಆ ಕಳೆ ಇನ್ನೂ ಜಾಸ್ತಿ ಆಗ್ಬಿಟ್ಟೈತೆ, ಡಬಲ್ ಧಮಾಕ. ಹೌದು ರಾಮೋರೆ, ಈ ಸಲ ಹಬ್ಬ ನನಗೂ ತುಂಬ ಖುಷಿಯಾಗಿದೆ. ಯಾಕೆ ಗೊತ್ತಾ? ಯಾಕೆ? ಯಾಕಂದರೆ ಈ ಸಲ ಹಬ್ಬನ ನಾನು ತವ್ರ ಮನೆನ ಬಿಟ್ಟು ಗಂಡನ ಮನೇಲಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂತ ಬೇಜಾರೇ ಇಲ್ಲ. ಅವರು ಇಲ್ಲಿಗೆ ಬಂದು ನಮ್ಮೆಲ್ಲರ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡ್ತಿದಾರಲ್ಲ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನನ್ನ ತವ್ರ ಮನೆಯಿಂದ ಹಬ್ಬಕ್ಕೆ ಯಾರೂ ಇಲ್ಲಿಗೆ ಬಂದಿಲ್ಲ, ಅಥವಾ ನಾನೇ ಹಬ್ಬಕ್ಕೆ ನನ್ನ ತವ್ರ ಮನೆಗೆ ಹೋಗಿಲ್ಲ ಅಂತನಾ? ಅದಕ್ಕೆ ಅವ್ರು ಹಂಗಲ್ಲ ಹೇಳಕ್ಕೆ ಹೋಗಿದ್ದು. ಇವಾಗ ನಮ್ಮ ಕುಟುಂಬದ ಜೊತೆಗೆ ಅವ್ರ ಮನೆ ಜನ ಸೇರ್ಕೊಂಡು ಹಬ್ಬ ಒಂಥರ ಚೆನ್ನಾಗಾಯ್ತು. ನಿಮ್ಮ ಕುಟುಂಬನೂ ಸೇರ್ಕೊಂಡ್ಬಿಟ್ಟಿದ್ರೆ ಹಬ್ಬದ ಖುಷಿ ಎಲ್ಲೋ ಹೊಂಟೋಗ್ಬಿಡೋದು ಅಂತ ಹೇಳ್ಕೊಯ್ತವ್ರೆ. ಅಲ್ಲ ಬಾವ, ನಾನೇನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳ? ನಮ್ಮ ಮನೇಲಿ ಬರೀ 2-3 ಜನ ಇರೋದಕ್ಕೆ. ನಮ್ಮದು ದೊಡ್ಡ ಕುಟುಂಬ. ಸಾಮಾನ್ಯವಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಇಡೀ ಊರ ಜನನೇ ಕರೆದು ಊರ ಹಬ್ಬದ ಥರ ಮಾಡ್ತಾರೆ. ಅಪ್ಪಯ್ಯ ಫೋನ್ ಮಾಡಿ ಹಬ್ಬಕ್ಕೆ ಕರೆದ್ರು. ಆದರೆ ಮಾವಯ್ಯನೇ ಸೊಸೆ ಇಲ್ಲೇ ಇರಲಿ, ಸೊಸೆ ಅಲ್ಲಿಗೆ ಬಂದುಬಿಟ್ರೆ ಇಲ್ಲೇನು ಕಳೆನೇ ಇರೋದಿಲ್ಲ ಅಂತ ಮಾವಯ್ಯ ಹೇಳಿದ್ದಕ್ಕೆ ನಾನು ಇಲ್ಲಿರೋದು. ಕುಟುಂಬ. ಓಹೋ, ಅಂಜಿತಾ ಕೂತ್ಕೊಳ್ಳಮ್ಮ. ಏನೋ ಗಂಡ ಹೆಂಡತಿ ಸೇರಿ ದೀಪ ಹಚ್ತಾ ಇದ್ರು. ಹಚ್ಚಿ ಹಚ್ಚಿ ಹಚ್ಚಿ. ರಾಮ, ಜಾನಕಿ, ಮುಂದಿನ ವರ್ಷ ದೀಪಾವಳಿಗೆ ದೀಪ ಹಚ್ಚಕ್ಕೆ 2 ಪುಟಾಣಿ ಕೈಗಳು ನಿಮ್ಮ ಕಡೆಯಿಂದ ಬರಬೇಕು. ನಂಜಿತಾ, ಹೋದ ವರ್ಷ ನಿನಗೂ ಹೇಳಿದ್ದೆ, ಆದರೆ ಈಡೇರಿಸಲಿಲ್ಲ. ಮುಂದಿನ ವರ್ಷಕ್ಕೆ ನಿಮ್ಮ ಕಡೆಯಿಂದನೂ 2 ಕೈಗಳು ಬರಬೇಕು, ಪುಟಾಣಿ ಕೈಗಳು. ಒಟ್ಟು 4 ಪುಟಾಣಿ ಕೈಗಳು. ಬ್ರಹ್ಮಚಾರಿ. ಹ್ಞೂ, ಕಾಣ್ತೀನಿ, ಸುಮ್ಕಿರ್ಲ. ಇಬ್ರು ಜೊತೆಲೆ ಓಡಾಡ್ತೀರಾ, ಹನಿಮೂನ್ ಮಾಡ್ಕೊಂಡ್ ಬರ್ತೀರಾ. ಈಗ ಒಂದು ಬ್ರಹ್ಮಚಾರಿ ಅಂತೀಯ ನೀನು. 4 ಮಕ್ಕಳು ಆದ್ಮೇಲೆ ಬ್ರಹ್ಮಚಾರಿ ಅಂತಾನೆ ಹೇಳ್ತಾ ಇರ್ತೀಯ. ಸುಮ್ಕಿರು. ನಿಂದೆಲ್ಲ ಗೊತ್ತು ಬಿಡ್ಲ ನನಗೆ, ಎಲ್ಲ ಗೊತ್ತು ನಿನಗೆ, ಆದರೂ ಏನೂ ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತೀಯ ಅಷ್ಟೇ. ಜಾನಕಿ, ಭಾಳ ಹುಷಾರಾಗಿ ನೋಡ್ಕೊಳಮ್ಮ ಇವನ್ನ. ಕಳ್ಳ ಕಳ್ಳ ಅವನು. ಅಕ್ಕ ಎಲ್ಲ ಸುಟ್ಕೊತೀರಾ? ಬೇಡ ರಾಮ, ನೋಡ್ಕೊಳ್ಳ ಇವನ್ನ. ಹೇಳ, ಏನ ನಿಂದು ಅಷ್ಟು ಜನ ಓಡ್ಬತ್ತೀಯ? ನೀನು ಮತ್ತೆ ಅದಕ್ಕೆ ಹಚ್ಬಿಡಿ ತಗೋ. ಎಂತದ್ಲ? ಆಮೇಲೆ ಹೆಸರಿಡುಮಾ ತಗೋ. ನೀನ್ ಮೊದ್ಲು ಹಚ್ಚು. ಏನು ಹೆಸರು ಇಡ್ಬೇಕಂತಲ್ಲ? ಏನ್ ಹೆಸರು? ಅಣ್ಣ ಮೊದ್ಲು ಹಚ್ಚು. ಇನ್ನ ತಗೊಳ. ತಗೊಳ್ಳೋಣ. ನೀವು ಹಚ್ಚಿ. ಅಣ್ಣ ಹಚ್ಕೋ. ಎಂತದ್ಲ ಹೆಸರಿಡ್ತೀನಿ ಅಂತಲ್ಲ? ಜೋಡಿ ಹಕ್ಕಿ ಫ್ಲವರ್ ಪಾಟ್. ಜೋಡಿ ಹಕ್ಕಿ ಫ್ಲವರ್ ಪಾಟ್. ಈಗ
ಅಯ್ಯಪ್ಪ ಅಬ್ಬೇ ಬೇಡ ಅಬ್ಬೇ ಸಾಹೇಬ್ರೆ, ನಮಗಂತೂ ತುಂಬ ಸಂತೋಷ ಆಯಿತು. ಎಲ್ಲ ಸೇರಿ ಹಬ್ಬ ಆಚರಿಸಿದ್ವಲ್ಲ. ಜಾನಕಿ ಈ ಮನೇಲಿ ಹೇಗಿರ್ತಾಳೋ ಅಂತ ಸುಶೀಲಂಗೊಂದು ಚಿಕ್ಕ ಕೊರಗಿತ್ತು ಅಲ್ಲೇನೆ ಸುಶಿ? ಹೀಗ್ರೆ ಅದೇ ಖುಷಿನಲ್ಲಿ ಇವತ್ತೊಂದು ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಹೋಗ್ಬೋದಲ್ಲ? ಬೇಡ ಸಾಹೇಬ್ರೆ, ನಾವು ಹೊರಡ್ತೀವಿ. ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡಿ ತುಂಬ ಖುಷಿ ಆಯಿತು. ನನಗೂ ತುಂಬ ಸಂತೋಷ ಆಯಿತು. ಆದರೆ ಒಂದೇ ಒಂದು ಚಿಕ್ಕ ಕೊರಗು, ಏನಮ್ಮ? ಮಗಳು ಅಳಿಯ ಮನೆಗೆ ಬರಲಿಲ್ವಲ್ಲ ಅಂತ. ಅಮ್ಮ, ಹಬ್ಬನೆಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದಲ್ಲ, ಇನ್ನೇನು? ಜಾನು, ಆದರೂ ಯಾಕೆ ಚಿಂತೆ ಮಾಡ್ತೀರಿ? ಯಾವತ್ತೋ ಒಂದಿನ ಅವ್ರಿಬ್ಬರನ್ನ ಕರೆದು ಔತಣ ಏರ್ಪಾಡು ಮಾಡಿಬಿಡಿ ಅಷ್ಟೇ. ಯಾವತ್ತೋ ಒಂದಿನ ಯಾಕೆ, ನಾಳೆ ನಾಡಿದ್ರಲ್ಲೇ ಎಲ್ಲ ಏರ್ಪಾಟ್ ಮಾಡೋಣ. ಏನಂತೀಯ ಸುಶಿ? ಅವರಿಬ್ರು ಒಪ್ಕೊಂಡ್ರೆ ನಂದೇನೂ ಅಭ್ಯಂತರ ಇಲ್ಲ. ಸರಿಯಪ್ಪ. ಇನ್ಸ್ಟೆಂಟ್ ಸೊಲ್ಯೂಷನ್ ಸಿಕ್ತಲ್ಲ. ನಾಳೆ ನಾಡಿದ್ರಲ್ಲಿ ಎಲ್ಲ ಅರೇಂಜ್ ಮಾಡೋಣ. ಸರಿ ನಂದಿತ, ಅರ್ಶಿನ ಕುಂಕುಮ ಕೊಡಮ್ಮ. ನಾವು ಬರ್ತೀವಿ ಸಾಹೇಬ್ರೆ. ಹೋಗ್ಬೇಡಿ ಅಳಿ ಅಂದ್ರೆ. ಜಾನು ಬಾಯ್. ಬಾಯ್ ಅಪ್ಪ. ಬರ್ತೀವಿ. ಬಾಯ್.